ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪ್ರೈಮ್ ನ್ಯೂಸ್. ನಾನು ಹೇಮಕುಮಾರ್. ಹಾನಗಲ್ ಗ್ಯಾಂಗ್ ರೇಪ್ ಪ್ರಕರಣ ಖಂಡಿಸಿ ಇಂದು ಬಿಜೆಪಿ ನಾಯಕರು ಬೃಹತ್ ಪ್ರತಿಭಟನೆ ಮಾಡಿದರು. ದಿನದಿಂದ ದಿನಕ್ಕೆ ಹಾನಗಲ್ ಪ್ರಕರಣ ಹೊಸ ತಿರುವು ಪಡಿತಾ ಇದೆ. ಆರೋಪಿಗಳಿಗೆ ಶಿಕ್ಷೆ, ಸಂತ್ರಸ್ತ ಮಹಿಳೆಗೆ ನ್ಯಾಯ ನೀಡುವಂತೆ ಧರಣಿ ಮಾಡಲಾಯಿತು. ಈ ವೇಳೆ ಕೈ ನಾಯಕರ ವಿರುದ್ಧ ಬಿಜೆಪಿ ನಾಯಕರು ಮಾತಿನ ಅಸ್ತ್ರ ಪ್ರಯೋಗಿಸಿದರು. ಈ ಕುರಿತು ಸಮಗ್ರ ವರದಿ ನಿಮ್ಮ ಮುಂದೆ. ಹಾನಗಲ್ ಗ್ಯಾಂಗ್ ರೇಪ್ ಪ್ರಕರಣ, ಬಿಜೆಪಿ ಪ್ರತಿಭಟನಾ ನಿರತ ಬಿಜೆಪಿ ನಾಯಕರು ಪೊಲೀಸ್ ವಶಕ್ಕೆ. ಪ್ರಕರಣವನ್ನ ಎಸ್ಐಟಿಗೆ ವಹಿಸುವಂತೆ ಬಿಜೆಪಿ ಬಿಗಿಪಟ್ಟು. ಹಾನಗಲ್ ಗ್ಯಾಂಗ್ ರೇಪ್ ಪ್ರಕರಣ ಎಸ್ಐಟಿಗೆ ನೀಡುವಂತೆ ಒತ್ತಾಯಿಸಿ ಬಿಜೆಪಿ ನಾಯಕರು ಇಂದು ಬೃಹತ್ ಪ್ರತಿಭಟನೆ ಮಾಡಿದ್ರು. ನಗರದ ಬಿಜೆಪಿ ಕಚೇರಿಯಿಂದ ಎಸ್ಪಿ ಕಚೇರಿವರೆಗೂ ಪ್ರತಿಭಟನಾ ರ್ಯಾಲಿ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಬಳಿಕ ಎಸ್ಪಿ ಆಫೀಸ್ಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಬಿಜೆಪಿ ನಾಯಕರು ಭಾರಿ ಹೈಡ್ರಾಮಾ ಸೃಷ್ಟಿಸಿದ್ರು. ಎಸ್ಪಿ ಆಫೀಸ್ಗೆ ಮುತ್ತಿಗೆ ಹಾಕುವ ವೇಳೆ ಬಿಜೆಪಿ ನಾಯಕರು ಕಾರ್ಯಕರ್ತರನ್ನ ಖಾಕಿ ಪಡೆ ಬಂಧಿಸಿತ್ತು. ನಂತರ ಹಾವೇರಿ ನಗರದ ಟೌನ್ ಸ್ಟೇಷನ್ಗೆ ಕರೆತಂದು ಬಿಜೆಪಿ ನಾಯಕರನ್ನ ಬಿಡಲಾಯಿತು. ಹೌದು, ಇಡೀ ದೇಶಾದ್ಯಂತ ಹಾವೇರಿ ಜಿಲ್ಲೆ ಹಾನಗಲ್ ಗ್ಯಾಂಗ್ ರೇಪ್ ಪ್ರಕರಣ ಭಾರಿ ಸದ್ದು ಮಾಡಿತ್ತು. ಜನವರಿ 8ರಂದು ನಡೆದ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿತ್ತು. ಹಾನಗಲ್ ತಾಲೂಕಿನ 4th ಕ್ರಾಸ್ ಬಳಿ ಪ್ರಕರಣ ನಡೆದ ಸುದ್ದಿ ತಿಳಿದು ಹಾನಗಲ್ ಪೊಲೀಸರು ಲಾಡ್ಜ್ ಮಾಲೀಕನಿಂದ ಪ್ರಕರಣ ದಾಖಲಿಸಿ ತನಿಖೆಗೆ ಇಳಿದಿದ್ರು. ಸಂತ್ರಸ್ತ ಮಹಿಳೆ ದೂರು ನೀಡಿರೋ ಪ್ರಕರಣವನ್ನ ಯಾಕೆ ದಾಖಲು ಮಾಡಲಿಲ್ಲ? ಈ ಪ್ರಕರಣ ಮುಚ್ಚಿ ಹಾಕುವ ಹುನ್ನಾರ ನಡೀತಿದೆ. ಇದನ್ನ ಎಸ್ಐಟಿಗೆ ನೀಡಬೇಕು ಅಂತ ಮಾಜಿ ಸಿಎಂ ಬೊಮ್ಮಾಯಿ ಕಿಡಿಕಾರಿದ್ರು. ಪ್ರಕರಣಗಳಿಗೆ ಬೆಳಕಿಗೆ ಬರ್ತಾ ಇದ್ದಾವೆ. ನೈತಿಕ ಪೊಲೀಸ್ಗಿರಿ ಮಾಡಿ ಹಲ್ಲೆ ಮಾಡಿರುವಂಥದ್ದು, ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟಿರುವಂಥದ್ದು, ಇದು ಒಂದು ಗ್ಯಾಂಗ್ ನಿರಂತರವಾಗಿ ಮಾಡ್ತಾ ಇದೆ. ಪೊಲೀಸರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಅವ್ರ ಮೇಲೆ ರಾಜಕೀಯ ಒತ್ತಡ ಇದೆ. ಎಂಟೈರ್ ಆಡಳಿತ ವ್ಯವಸ್ಥೆ ಆ ಹಲ್ಲೆಗೋರರ ಮೇಲೆ, ರೇಪಿಸ್ಟ್ಗಳ ಜೊತೆಗೆ ನಿಂತಿದೆ ಈ ಸರ್ಕಾರ. ನಾವು ಹಾನಗಲ್ ಪ್ರಕರಣದಲ್ಲಿ SIT ಮಾಡಿ ಅಂತ ನಾವು ಕೇಳಿದ್ವಿ, ಮಾಡಲಿಲ್ಲ. ಅಲ್ಲಿಯ ಪೊಲೀಸರು ಪಕ್ಷಪಾತ ಮಾಡ್ತಾ ಇದ್ದಾರೆ, ಕೇಸ್ ಮುಚ್ತಾ ಇದ್ದಾರೆ, ಹುನ್ನಾರ ನಡೀತಾ ಇದೆ ಅಂತ ನಾವು ಹೇಳಿದ್ವಿ, ಕೇಳಿಲ್ಲ. ಪ್ರಕರಣ ಭೇದಿಸಲು ಪ್ರಾರಂಭಿಸಿದ ಖಾಕಿ ಪಡೆ ಪ್ರಕರಣದಲ್ಲಿ ನೈತಿಕ ಪೊಲೀಸ್ಗಿರಿ ಅಂತ ಪ್ರಕರಣ ದಾಖಲು ಮಾಡಿತ್ತು. ಆದರೆ ಸಂತ್ರಸ್ತ ಮಹಿಳೆ ಹಾನಗಲ್ ನ್ಯಾಯಾಧೀಶರ ಮುಂದೆ 164ರ ಹೇಳಿಕೆಯಲ್ಲಿ ಗ್ಯಾಂಗ್ ರೇಪ್ ಆಗಿರೋ ಮಾಹಿತಿ ನೀಡ್ತಾಳೆ. ಆಗ ಜಾಗೃತರಾದ ಹಾನಗಲ್ ಪೊಲೀಸರು 376ರ ಅಡಿ ಪ್ರಕರಣ ದಾಖಲಿಸಿ 11 ಆರೋಪಿಗಳ ಹೆಡೆಮುರಿ ಕಟ್ತಾರೆ. ಇತ್ತ ಹಾನಗಲ್ ಸಿಪಿಐ ಸೇರಿದಂತೆ ಎಸ್ಪಿ ಡ್ಯೂಟಿಯ PCಯನ್ನ ಎಸ್ಪಿ ಅಮಾನತು ಮಾಡ್ತಾರೆ. ಇಷ್ಟೆಲ್ಲ ಬೆಳವಣಿಗೆ ಗ್ಯಾಂಗ್ ರೇಪ್ ಪ್ರಕರಣ ಹಾವೇರಿಯಲ್ಲಾದ್ರೂ ಸಂತ್ರಸ್ತ ಮಹಿಳೆಗೆ ನ್ಯಾಯ ಕೊಡಿಸಲು ಸರ್ಕಾರ ಮುಂದಾಗ್ತಿಲ್ಲ. ಪೊಲೀಸರು ಸರ್ಕಾರದ ಒತ್ತಡಕ್ಕೆ ಮಣಿಯುತ್ತಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ರಾಜ್ಯದಲ್ಲಿ ಗೂಂಡಾಗಿರಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಜೋರಾಗಿದೆ. ಅಲ್ಪಸಂಖ್ಯಾತರ ಪರ ಅನ್ನೋ ಸರ್ಕಾರ ಅಲ್ಪಸಂಖ್ಯಾತ ಮಹಿಳೆಗೆ ನ್ಯಾಯ ಕೊಡ್ತಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ರು. ಇವತ್ತು ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೀವಿ. 7 ಜನ ಮುಸ್ಲಿಂ ಯುವಕರು ಒಬ್ಬ ಹೆಣ್ಣು ಮಗಳನ್ನ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡೋಗಿ ಒಬ್ಬರಾದ್ಮೇಲೆ ಒಬ್ಬರು ಅತ್ಯಾಚಾರ ಮಾಡಿರುವಂಥ ಘಟನೆಯನ್ನು ಸರ್ಕಾರ ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡಿದೆ. ಅದಕ್ಕೆ ಮೊದಲು FIR ಅಲ್ಲಿ ರೇಪ್ ಪ್ರಶ್ನೆನೇ. ಒಟ್ನಲ್ಲಿ ಈ ಪ್ರಕರಣ SITಗೆ ನೀಡಿ ಅಂತ ಬಿಜೆಪಿ ನಾಯಕರು ಒತ್ತಾಯ ಮಾಡ್ತಿದ್ದಾರೆ. ಇತ್ತ ರಾಜ್ಯ ಸರ್ಕಾರ ಪ್ರಕರಣವನ್ನ ಹಾವೇರಿ ಪೊಲೀಸರೇ ಭೇದಿಸ್ತಾರೆ ಅಂತ ಹೇಳಿದೆ. ಈ ಎಲ್ಲ ಬೆಳವಣಿಗೆ ನೋಡಿದ್ರೆ ಪ್ರಕರಣ ಮತ್ಯಾವ ಹೊಸ ಸ್ವರೂಪ ಪಡೆಯುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. MD ಹಣಗಿ, ಜಿ ಕನ್ನಡ ನ್ಯೂಸ್, ಹಾವೇರಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.